ಹೌದು ಅಮರೇಶ್ವರ ಐತಿ. ಸೊ ನಾಳೆ ವ್ಲಾಗ್ದಾಗ ಅಲ್ಲಿಗೆ ಹೋಗೋಣ. ಯಾರಿದ್ರಿ ಮನ್ಯಾಗ? ಏನ ಹೇಳ್ರಿ, ಹಳ್ಳಿ ಜೀವನ ಭಾರಿ ಮಸ್ತ್ ಇರ್ತೈತಿ. ಸೊ ನಮ್ಮ ಕಮಿಟ್ಮೆಂಟ್ಸಿಗೆ ಎಲ್ಲ ಸಿಟಿ ಲೈಫ್ ಬೇಕು. ಊರು ಸುತ್ತಕ್ಕೆ ಹೋಗಮ್ಮ. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಅಂತಂದ್ರು ಎಷ್ಟೆಷ್ಟು ಮನೆ ಅದ ಎಲ್ಲ ಮನೆಗೆ ಹೋಗೋಣ. ಒಂದೊಂದು ಟೈಮ್ ಅನಿಸ್ತೈತಿ ನಮಗೂ ಸಿಟಿ ಲೈಫ್ ಬಿಟ್ಟು ಆರಾಮ್ ಹಳ್ಳಿ ಜೀವನನ ಬಿಸಿ ಚಪಾತಿ ನೋಡಿದ್ರೆ ಬಾಬಾ ಅನಾಗತ್ತ, ಹೊಟ್ಟೆ ನೋಡಿದ್ರೆ ತಾತ ಅನಾಗತೈತಿ. ಇಲ್ಲೇ ಫಸ್ಟ್ ಎಲ್ಲ ನಾವು ಆಕಳದೆಲ್ಲ ಎತ್ತು ಎಮ್ಮೆ ಎಲ್ಲ ಕಟ್ತಿದ್ರು. ಆ್ಯಂಡ್ ಇಂಥ ದೊಡ್ಡ ಮನೆಗೆ ಮೊಮ್ಮಗನ ಅಂತ ಹೇಳಕ್ಕೆ ಖುಷಿ ಆಕೈತಿ. ಬಟ್ ಯಾವ ಟೈಮ್ದಾಗ ಹೆಂಗೆ ಬೀಳ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ನಾವಂತೂ ಈಗ ಹೊರಗೆ ಜೂಟ ಬಿಡ್ತೀನಿ ಫಸ್ಟ್. ಬೆಳದಿಂಗಳ ತಾರೆ ಸೌಂದರ್ಯ ಲಹರಿಲಿ ಮಿಂದೆದ್ದು ಬಂದ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಕಲ್ದಲ್ಲಿ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ನಮ್ಮ ನಡೆ ಎಲ್ಲಿಗಂದ್ರೆ ಮೇಧಾವಿ ರಾಯನ ಕೋಟಾ ಕಡೆ. ಇಲ್ಲಿದ್ದ 100 ಕಿಲೋಮೀಟರ್ಸ್ ದೂರ ಆಕೈತಿ. ಅದು ನಮ್ದು ಸ್ವಂತ ಊರು ಐತಿ, ನಮ್ದು ಇಲ್ಕಲ್ಲ. ಅದು ಎಲ್ಲಿ ಬರ್ತೈತಿ ಅಂದ್ರೆ ಲಿಂಗಸೂರು ತಾಲೂಕು ಬಂಗಾರಟ್ಟಿ ಐತಲ್ಲ, ಅದರ ಪಕ್ಕನ ಬರ್ತೈತಿ. ಸೊ ಅಲ್ಲಿ ನಮ್ದೊಂದು ಮನೆ ಐತಿ, ಅದು ಜಯಂತಿ ಮನೆ. ಆ್ಯಂಡ್ ಅಲ್ಲಿ ಫೀಲ್ ಹೆಂಗಿರ್ತಾವೆ, ಮತ್ತು ನಮ್ಮ ಅಣ್ಣತಮ್ರು ಎಲ್ಲರೂ ಅಲ್ಲಿ ಇರ್ತಾರೆ. ಸೊ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಣ. ಆ್ಯಂಡ್ ಹೆವಿ ಬ್ಲಾಗ್ ಇರ್ತೈತಿ, ನೋಡ್ತಾ ಇರಿ, ಕಾಯ್ತಾ ಇರಿ. ಸೊ ಇವಾಗ ಪೆಟ್ರೋಲ್ ಬಂಕಿಗೆ ಬಂದಿನಿ. ಇಲ್ಲಿದ್ದ 1000 ರೂಪೀಸ್ ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಾಕ್ಸೋಣ ಡೈರೆಕ್ಟ್ ಇಲ್ಲಿದ್ದ ಬಿಟ್ರೆ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ನ ನಮ್ಮ ಊರಿಗೆ ಇರ್ತೈತಿ. ಅಲ್ಲಿ ಹೋಗಿ ಮುಂದೆ ಹಾಕಿಕತ್ ನೋಡೋಣ. ಪ್ರತಿ ವರ್ಷ ನಾವು ಹಿಂಗ ರ್ಯಾಲಿ ಮಾಡ್ಕೊಂತ ಹೋಗ್ತಿದ್ವಿ. ಅದು ಎಲ್ಲಿದ್ದಂದ್ರೆ ಶ್ರೀಮಠಲಿದ್ರ ಎಲ್ಲ ಏರಿಯಾದಾಗ ಹಾಸಿ ಡೈರೆಕ್ಟ್ ನಮ್ಮ ಇಲ್ಕಲ್ಲಿನ ಬಸವೇಶ್ವರ ಸರ್ಕಲ್ ತನ ಪಾದಯಾತ್ರೆ ಮಾಡ್ತಾರ. ನಮ್ಮ ಗುರುಮಾಂತಪ್ಪನವ್ರು ಮಾಡ್ತಾರ. ಆದ್ರೆ ಈಗ 3-4 ವರ್ಷ ಆಯ್ತು ನಮ್ಮ ಮನೆದೇವ್ರ ಜಾತ್ರೆ ಇರೋ ಸಲುವಾಗಿ ನಾ ಮನೆದೇವ್ರ ಜಾತ್ರೆ ಹೊಂಟೀನಿ. ಅಲ್ಲೇ ಪಾದಯಾತ್ರೆ ಒಳಗೆ ಪಾಲ್ಗೊಳ್ಳೋಕೆ ಆಗಕತ್ತಿಲ್ಲ. ಆ್ಯಂಡ್ ಹೋಗೋಣ. ಆಲ್ರೆಡಿ 9:40 ಆಗ್ಬಿಟ್ಟೈತ್ರಿಪ್ಪ ಟೈಮ್. ಹಿಂಗೆ ನಕಲಿ ಮಾಡ್ಕೊಂತ ಹೊಂಟಿನಿ ಅಂದ್ರೆ ನಾ ಪೂರಾ ಬಿಸ್ಲಾಗ ಹೋಗ್ತೀನಿ. ಅಂದ್ರೆ ಭಾಳ ಟಯರ್ಡ್ ಆಕೈತಿ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ ಗುಟ್ಟಾಗಿ ಒಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ ಹುಟ್ಟುವುದೇ ಒಳ ಕಣ್ಣಲ್ಲೇ ಬೀಸಿದೆ. ಮಸ್ತ್ ಹೊಂಟಿದ್ದೀರಿ. ಅವನು ಮುದ್ಗಲಾಗ ಎಲ್ಲ ಬಿಚ್ಚಿ ಬಿದ್ದೈತೋ, ನಟ್ಟು ಬಿಚ್ಚಿ ಬಿದ್ದೈತಿ. ಬೈಕ್ ಲಿವರ್ದ ಸಾರಿ ಗೇರ್ ಲಿವರ್ದ ನಟ್ಟು ಹುಚ್ಚಿ ಬಿದ್ದು ಬಿಡೈತಿ. ಗಂಡಿನ ಸೇವ ಪಾಂಡಕ್ಕೆ ಯಾಕೆ ಫಸ್ಟ್ ಆಗ್ಬೋದು. ಇನ್ನ ಸ್ವಲ್ಪ ಮುಂದ್ ಬರೋಣ. ಇಲ್ಲ ಗ್ಯಾರೇಜ್ ಸಿಕ್ಕೈತೆ ರೆಡಿ ಮಾಡಕ್ಕೆ ಅಂತ ಹೇಳಿನಿ. ಅಂಡ್ ಭಾಳ ಟೈಮ್ ಐತಿ. ಬಿಸಿಲಿನ ಕಂಡಾಪಟ್ಟೆ ಆಗತ್ತೆ. ಅಂಡ್ ಜಲ್ದಿ ನಮ್ದು ತಿಳ್ಕೊ ತಂಗಾಡಿ ಹೋದಲ್ಲೇ ಸುಮ್ಮನೆ ಏನಲ್ಲಿ ಇನ್ನೊಂದು 4 ಕಿಲೋಮೀಟರ್ ಐತಿ ನಮ್ಮೂರ. ಟೋಟಲ್ 96 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡ್ ಬಂದಿನಿ. ಅಂಡ್ ಇಲ್ಲಿ ನೋಡ್ಬೋದು ಅಮರೇಶ್ವರ ಐತಿ. ಸೊ ನಾಳೆ ವ್ಲಾಗ್ದಾಗ ಅಲ್ಲಿಗೆ ಹೋಗೋಣ. ಅಂಡ್ ಮಸ್ತ್ ಕಂಟೆಂಟ್ ಇದ್ರು ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ಅಂಡ್ ಹಿಂದ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರ್ತೈತಿ ಕ್ಯಾಶುವಲ್ ಆಗಿ. ಅಂಡ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಅಜ್ಜಿ ಒಬ್ಬರೇ ಇರ್ತಾರ. ಹೋಗಿ ಯಾರಿದ್ರಿ ಮನ್ಯಾಗ ಅಂತ ಜೋರ ಹೋದ್ರು ಅವ್ರ ಹೆಂಗ್ ರಿಯಾಕ್ಟ್ ಮಾಡ್ತಾರ. ನಮ್ಮ ಅಜ್ಜಿ ಹೋದ್ರು ಮತ್ತೆ ಯಾರು ಇರಂಗಿಲ್ಲ. 100% ನಂಗೆ ಗೊತ್ತಿದ್ದೈತಿ. ಯಾರಿದ್ರಿ ಮನ್ಯಾಗ? ಏನ ಹೇಳ್ರಿ, ಹಳ್ಳಿ ಜೀವನ ಭಾರಿ ಮಸ್ತ್ ಇರ್ತೈತಿ. ಸೊ ಹಳ್ಳಿಯಾಗ ಇರ್ಬೇಕು ಅನ್ಸುತ್ತೆ. ಬಟ್ ನಮ್ಮ ಕಮಿಟ್ಮೆಂಟ್ಸಿಗೆ ಎಲ್ಲ ಸಿಟಿ ಲೈಫ್ ಬೇಕು. ಆ್ಯಂಡ್ ಏನು ಮಾಡೋಕ್ಕಾಗಂಗಿಲ್ಲ, ಸಿಟಿಗೆ ಹೋಗಬೇಕು ನಾವು. ನಾಳೆ ಆಫೀಸ್ ನಮ್ಮ ನಡೆ. ನಾಳೆ ನಮ್ಮ ಇಲ್ಕಲ್ ಕಡೆ ಬರೀ ನಾವು ಬಿಸಿಲ ನಿಂತಲ್ಲ. ಅಜ್ಜಿ ಕರ್ಕೊಂಡು ಇಲ್ಲೊಂದು ಏನೋ ಫಂಕ್ಷನ್ ಐತಿ, ಅದು ಹೊಂಟೀನಿ. ಸೊ ಅಲ್ಲಿಂದ ಬಂದಮೇಲೆ ಬಂಗಾರಿಗೆ ಸೈಡಿಗೆ ನಿಂದಿಸೋಣ. ಯಾಕಂದ್ರೆ ಬಿಸಿಲ ನಿಂದಿಸಿದ್ರೆ ಮನಸ್ಸು ಹಚ್ಚೂರು ಅನ್ನೋಕ್ರಿಪ್ಪ. ಒಂದು ಸಣ್ಣ ಫಂಕ್ಷನ್ ಅಂತ ಇದ್ದಲ್ಲ, ಫಂಕ್ಷನ್ ಮುಗಿಸೋ ಬಂದೆ. ಅಲ್ಲೇ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಚಹಾ ಕುಡಿಯಾಕತ್ತೀನಿ. ಚಹಾ ಕುಡಿದು ಊರು ಸುತ್ತಕ್ಕೆ ಹೋಗಮ್ಮ. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಅಂತಂದ್ರು ಎಷ್ಟೆಷ್ಟು ಮನೆ ಅದ ಎಲ್ಲ ಮನೆಗೆ ಹೋಗೋಣ, ಭೇಟಿ ಕೊಡೋಣ. ಅವ್ರವ್ರ ಮನೆಗೆ ಯಾರು ಇರ್ತಾರೆ ಎಲ್ಲರೂ ವಿಡಿಯೋ ಮಾಡ್ಕೊಂಬಂದು ವ್ಲಾಗಿಗೆ ಹಾಕಿ ಧಾಮ್ ಧೂಮ್ ಅನಿಸ್ಬಿಡೋಣ. ಎಷ್ಟೋ ಸೈಲೆಂಟ್ ಐತಿ ಟ್ರಿಪ್. ಅದು ಊರು ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಬೈಕಿಂದಿಲ್ಲ. ನಮ್ಮ ಇಲ್ಕಲ್ದಾಗಾದ್ರೆ ಫುಲ್ ಟ್ರಾಫಿಕ್ ಸೌಂಡ್ ಇರ್ತೈತಿ. ಒಂದು ಮಗ್ಗದ ಮತ್ತು ಗ್ರಾನೈಟ್ ಕಲ್ಲಿನ ಅಂತೂ ಫುಲ್ ಹೆವಿ ಸೌಂಡ್ ಇರ್ತಾವೆ. ಇಲ್ಲಿ ಏನೋ ಸೌಂಡೇ ಇಲ್ಲ, ಆರಾಮ್ ಫುಲ್ ಪೀಸ್ ಐತಿ. ಒಂದೊಂದು ಟೈಮ್ ಅನಿಸ್ತೈತಿ ನಮಗೂ ಸಿಟಿ ಲೈಫ್ ಬಿಟ್ಟು ಆರಾಮ್ ಹಳ್ಳಿ ಜೀವನನ ಆಕಳ ಅದು ಇದು ಮಾಡ್ಕೊಂಡು ತಣ್ಣಗೆ ಇರ್ಬೇಕಂತ. ಬಟ್ ನಮ್ಮ ಕಮಿಟ್ಮೆಂಟ್ಸಿಗೆ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಇಲ್ಲಿ ಇರೋದು ಆಗಂಗಿಲ್ಲ. ಯಾಕಂದ್ರೆ ಸಿಟಿ ಒಳಗೆ ಬೆಳೆದಿರ್ತೀವಿ, ಅಲ್ಲೆಲ್ಲ ಭಾಳ ಬೇಕು. ಅಲ್ಲಿ ಥರನ ಜೀವನ ಇಲ್ಲಿ ಮಾಡ್ಬೇಕಂದ್ರೆ ಚಾನ್ಸ್ ಇಲ್ಲ ಅದು ಆಗಕ್ಕೆ. ಸೊ ಇವಾಗ ನಮ್ದು ಇನ್ನೊಂದು ಮನೆ ಹೊಂಟೀನಿ ಅಂದ್ರೆ ನಮ್ಮ ಅಣ್ಣಾರ ಮನೆಗೆ. ಆ್ಯಂಡ್ ಅಲ್ಲಿ ಆಕಳ ಅವೆಲ್ಲ ಇರ್ತಾವೆ, ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಣ್ಣ ಎಲ್ಲರಿಗೂ ಪರಿಚಯ ಮಾಡಿಸ್ತಿದ್ದಾರೆ. ನಮ್ಮ ಮನೆ ಬಿಸಿಯಾಗಿ ಚಪಾತಿ ಮಾಡಕತ್ತಲ್ಲ. ಆದ್ರೆ ಏನು ಮಾಡ್ಬೇಕು, ನಾವು ಊಟ ಮಾಡಾರಂಗೈತಿ. ದೇವ್ರಿಗೆ ಹೋಗತ್ತಾನ ಊಟ ಮಾಡಂಗಿಲ್ಲ. ಬಿಸಿ ಚಪಾತಿ ನೋಡಿದ್ರೆ ಬಾಬಾ ಅನಾಗತ್ತವ, ಹೊಟ್ಟೆ ನೋಡಿದ್ರೆ ತಾತ ಅನಾಗತೈತಿ.
ನಡೀತೈತಿ ಮನೆ ದೇವ್ರಿಗೆ ಹೊಂಟಿವಿ. ಅಲ್ಲಿಗೆ ಹೋಗೋ ಟೈಮ್ದಾಗ ಉಪವಾಸ ಹೋಗ್ಬೇಕಂತ ಮನ್ಯಾಗ ಹೇಳ್ಯಾರ. ಅದ್ರ ಸಂಬಂಧ ನಾ ಏನೂ ಊಟ ಮಾಡಿಲ್ಲ, ಬರೀ ನೀರು ಕುಡ್ಕೊಂತಿದ್ದೀನಿ. ನೀರು ಕುಡ್ದು ಹೋಗಿ ವಾಪಸ್ ನಾಳೆ ಬಂದು ಬಿಸಿ ಚಪಾತಿ ತೊಗೊಂಡು ಹೋಗೋಣ. ಕುಣಿಯುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ನಮ್ಮ ಎರಡು ಅಣ್ಣನ ಮನೆಗೆ ಹೋಗಿ ಬಂದ್ವಿ. ಆ್ಯಂಡ್ ಈಗ ನಮ್ಮ ಮನೆಗೆ ಹೊಂಟೀನಿ. ನಮ್ಮ ಮನೆ ಒಳಗೆ ಹಕ್ಕಿಕತ್ತೆ ಹೆಂಗೈತೆ ಅಂತ ತೋರಿಸ್ತೀನಿ. ಮಸ್ತ್ ಆಗಿರ್ತೈತೆ ಅಂತ ನಂಗೆ ಗೊತ್ತೈತಿ, ಯಾಕಂದ್ರೆ ಭಾಳ ದಿವಸ ಆಗೈತಿ ಓಪನ್ ಮಾಡಾರ್ದ ಡೋರ್. ಈಗ ಡೋರ್ ಓಪನ್ ಮಾಡೋ ಅದು ಒಳಗೆ ಹೆಂಗೈತೆ ಅಂತ ನೋಡೋಣ ಬರ್ರಿ. ನೋಡ್ರಿ ಏನು ಮಸ್ತ್ ಆಗಿಬಿಡೈತೆ ನಮ್ಮ ಮನೆ. ಅಂದ್ರೆ ಎಲ್ಲ ಬಿದ್ದುಬಿಡೈತೆ, ಭಾಳ ದೊಡ್ಡದು ಮನೆ. ಬಟ್ ಇವಾಗ ಏನು ಮಾಡೋಕ್ಕಾಗಂಗಿಲ್ಲ, ಬಿದ್ದೈತಿ. ಮುಂದಿಂದ ಹಿರಿಯರ ಅಪ್ಪಾಜಿ ದೊಡ್ಡಪ್ಪ ಕಾಕ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಹಕ್ಕಿಕತ್ ಅಂತ ನೋಡ್ಬೋದು, ಫುಲ್ ಹೆವಿ ಆಗ್ಬಿಡೈತೆ ಮನೆ ಮಾತ್ರ. ಇದು ನಮ್ದು ಮನೆ ಏನಪ್ಪ ಅಂತ ಡೌಟ್ ಆಗಬೇಕು, ಅಷ್ಟು ಬಿದ್ದುಬಿಡೈತೆ. ಏನು ಮಾಡೋಕ್ಕಾಗಂಗಿಲ್ಲ, ನೋಡೋ ಮುಂದೆ. ಒಳಗೆ ಹೋಗಂತೂ ಎಲ್ಲಿ ಜಾಗ ಅಂತೂ ಇಲ್ಲ ಒಟ್ಟು. ಇಲ್ಲೇ ಫಸ್ಟ್ ಎಲ್ಲ ನಾವು ಆಕಳದೆಲ್ಲ ಎತ್ತು ಎಮ್ಮೆ ಎಲ್ಲ ಕಟ್ತಿದ್ರು. ಆ್ಯಂಡ್ ಇಲ್ಲೇ ಒಳಗಡೆ ಹೋದ್ರೆ ಕಿಚನ್ ಐತಿ, ದೇವ್ರ ಮನೆಯೂ ಐತಿ. ಈ ಸೈಡ್ ಸ್ಟೋರೇಜ್ ಎಲ್ಲ ಜ್ವಾಳ ಅವೆಲ್ಲ. ಆ್ಯಂಡ್ ಇಂಥ ದೊಡ್ಡ ಮನೆಗೆ ಮೊಮ್ಮಗನ ಅಂತ ಹೇಳಕ್ಕೆ ಖುಷಿ ಆಕೈತಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಈಗೆಲ್ಲ ಬಿದ್ದುಬಿಟ್ಟೈತಿ. ಅದನ್ನು ದೊಡ್ಡವ್ರು ಹೆಂಗೆ ಹೇಳ್ತಾರೆ ಅವ್ರಿಗೆ ಬಿಟ್ಟಿದ್ದ. ಏನು ಕಟ್ಸಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಊರಿಗೆ ನೋಡೋಕ್ಕಾಗವಲ್ತ್ರಿಪ್ಪ, ಅಷ್ಟು ಹೊಲಸು ಆಗ್ಬಿಟ್ಟೈತೆ ನಮ್ಮ ಮನೆ. ಇಂಥ ಪರಿ ಆಗುತ್ತಂತ ನಾ ಎಂತ ಅನ್ಕೊಂಡಿರಲಿಲ್ಲ. ಸ್ವಲ್ಪ ಬೀಳ್ತಿತ್ತು, ಅದನ್ನೇನು ರಿಪೇರ್ ಮಾಡಿಸೋತಿರ್ತಿದ್ರು ಅಜ್ಜಿ ಒಬ್ಬರು ಇರ್ತಾರೆ. ಯಾಕಂದ್ರೆ ಕಾಕ ಅವರೆಲ್ಲರೂ ಅವ್ರವ್ರ ಬಿಸ್ನೆಸ್ ಅಂತ ಅವ್ರವ್ರ ಪಾಲಿಗೆ ಬೇರೆ ಬೇರೆ ಊರಾಗದಾರ. ಆ್ಯಂಡ್ ನಾವು ಅಂತೂ ಇಲ್ಕಲಾಗದೀವಿ, ಗೊತ್ತೇ ಇರ್ತೈತೆ ಎಲ್ಲರಿಗೂ. ಅವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ, ಬಿದ್ದೈತಿ, ನೋಡ್ಬೇಕು. ಇದೆಲ್ಲ ನೋಡಿದ್ರೆ ಫುಲ್ ಡೇಂಜರ್, ಅಂಜಿಕೆ ಬರಂಗೆ ಆಗ್ಬಿಡೈತೆ ಫುಲ್. ಯಾವ ಟೈಮ್ದಾಗ ಹೆಂಗೆ ಬೀಳ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ನಾವಂತೂ ಈಗ ಹೊರಗೆ ಜೂಟ್ ಆಗಿಬಿಡ್ತೀನಿ ಫಸ್ಟ್. ಸೊ ನಿನ್ನೆ ಬ್ಲಾಗ್ ಅಂತೂ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಎಂಡ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ನಾನು ನಿನ್ಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.